ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ನಮಗೆ ಗ್ರಹಣದ ಜೊತೆ ಅಮಾವಾಸ್ಯೆ ಬಂದಿದೆ ಸ್ನೇಹಿತರೆ. ಮಂಗಳವಾರ ಅನ್ನುವಂಥದ್ದು ದೇವಿಯ ವಾರ. ತುಂಬಾ ವಿಶೇಷವಾಗಿ ಏನಾದರೂ ನಾವು ಕೇಳಿಕೊಂಡಾಗ ಅಮ್ಮನವರಿಗೆ ಪೂಜಿಸಿದರೆ ಈ ದಿನಗಳಲ್ಲಿ ಶತಸಿದ್ಧಿ ಅಂತ ಹೇಳ್ತೀವಿ. ಅದು ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಮಂಗಳವಾರ ಅಂದರೆ ಕುಜನಿಗೆ ಸಂಬಂಧಪಟ್ಟಂಥದ್ದು. ಈ ದಿನ ನಾವು ಏನೇ ಕೆಲಸಗಳು ಮಾಡಿದ್ರೂ ಪದೇ ಪದೇ ಮಾಡಿಸ್ತಾ ಇರ್ತಾನೆ ಕುಜನು. ಅದಕ್ಕೋಸ್ಕರ ಈ ದಿನಗಳಲ್ಲಿ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ತುಂಬ ಜನ ವಾರ ದಿನಗಳನ್ನ ನೋಡೋದಿಲ್ಲ. ನಾವು ನಿರ್ದಿಷ್ಟವಾಗಿ ಈ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ತಿಥಿ ವಾರಗಳನ್ನು ಕನ್ಸಿಡರ್ ಮಾಡ್ತೀವಿ, ನೋಡ್ತೀವಿ ಕೂಡ. ಅಂದರೆ ನಮಗೆ ಅದೊಂದು ಗುರ್ತು ಅನ್ನೋ ಥರ ಸ್ನೇಹಿತರೆ. ಈ ರೀತಿಯ ಮಂಗಳವಾರದ ದಿನ ನೀವು ಇನ್ನೂ ಸಾಲ ತಗೊಂಡಿದ್ರೆ ಅದನ್ನು ತೀರಿಸುವಂಥ ಪ್ರಯತ್ನ ಮಾಡಬೇಕು. ಮಂಗಳವಾರ ಅಮಾವಾಸ್ಯೆ ಕೂಡಿ ಬಂದಿರೋದ್ರಿಂದ ಯಾರಿಗೆ ಮನೆಯಲ್ಲಿ ತುಂಬಾ ಅವರ ಹಿರಿಯರಿಂದ ಅಂದರೆ ಅವರು ದೈವದಿನರಾಗಿರ್ತಾರಲ್ವ ಅಂತಹವರು ಪಿತೃದೋಷಗಳು ಅಂತ ಜಾಸ್ತಿ ಕಾಡ್ತಾ ಇರುತ್ತೆ. ಪಿತೃದೋಷಗಳು ಇದೆ ಅಂತ ನಮ್ಗೆ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಆದರೆ ಕೆಲವೊಬ್ಬರು ಗೊತ್ತಿರೋದಿಲ್ಲ. ಅಂತಹವರು ತಪ್ಪದೆ ಅಮಾವಾಸ್ಯೆ ದಿನಗಳಲ್ಲಿ ನೀವು ಕಾಗೆಗಳಿಗೆ ಆಹಾರವನ್ನು ಕೊಡಿ. ಒಂದೊಂದು ಲೋಟ ನೀರನ್ನು ಹೊರಗಡೆ ಮನೆಯಿಂದ ಹೊರಗಡೆ ಇಡಿ. ಯಾವುದೇ ಪಕ್ಷಿಗಳು ಕುಡ್ಕೊಂಡೋದ್ರೂ ಕೂಡ ಬಹಳ ಉತ್ತಮವಾಗಿರುತ್ತೆ. ಈ ದಿನಗಳಲ್ಲಿ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ದೋಷಗಳು, ಮುಖ್ಯವಾಗಿ ಪಿತೃದೋಷಗಳಿಂದ ನಿವಾರಣೆ ಆಗುತ್ತೆ. ಪಿತೃದೋಷಗಳು ಅಂತ ಇದ್ದಾಗ ನಾವು ಏನೇ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ರೂ ಕೂಡ ಆ ಪ್ರಯತ್ನ ನಮ್ಮನ್ನು ಹಿಂದಕ್ಕೆ ತಳ್ತಾನೇ ಇರುತ್ತೆ. ಆರೋಗ್ಯ ಸಮಸ್ಯೆಗಳಿರುತ್ತೆ. ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಪ್ರತಿ ಕೆಲಸದಲ್ಲೂ ಕೂಡ ಜಯ ಸಾಧಿಸ್ತೀವಿ ನಾವು, ಯಾಕಂದರೆ ಇದಕ್ಕೆ ಬೇಕಾಗಿರುವಂಥ ಎಫರ್ಟ್ ಹಾಕಿದ್ದೀವಿ ಅಂತ ನಮ್ಮ ನಂಬಿಕೆ ಆಗಿರುತ್ತೆ. ಆದರೂ ಕೂಡ ನಾವು ಆ ಕೆಲಸಗಳಲ್ಲಿ ಸೋಲ್ತಾನೆ ಇರ್ತೀವಿ. ಈ ರೀತಿ ಪದೇ ಪದೇ ನಮ್ಮ ಜೀವನದಲ್ಲಿ ಪೆಟ್ಟು ಬೀಳ್ತಾ ಇದ್ದರೆ ನೀವು ಅಮಾವಾಸ್ಯೆ ದಿನಗಳಲ್ಲಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿ. ಕಾಗೆಗಳಿಗೆ ಏನಿದ್ರೂ ಅಷ್ಟೇ ಆಹಾರವನ್ನು ಕೊಡಿ, ತುಂಬ ಒಳ್ಳೆಯದು. ಆ ದಿನ ನಿಮ್ಮ ಹಿರಿಯರನ್ನು ನೆನೆಸ್ಕೊಳ್ಳಿ. ಯಾಕಂದರೆ ಪಿತೃದೇವತೆಗಳು ಅಂದರೆ ನಮಗೆ ಸಾಕಷ್ಟು ಆಶೀರ್ವಾದ ಅನ್ನುವಂಥದ್ದು ಅವ್ರ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಅಮಾವಾಸ್ಯೆ ಮಂಗಳವಾರ ಕೂಡಿ ಬಂದಿದೆ ಅಂತ ಹೇಳಿದೆ ಅಲ್ವಾ. ನಾವು ಅಮಾವಾಸ್ಯೆ ಅಂದರೆ ಕತ್ತಲು, ಅದು ಹೌದು. ಕತ್ತಲಿನಿಂದ ಬೆಳಕಿನ ಕಡೆ ಹೋಗುವುದಕ್ಕೆ ನಿಂಬೆಹಣ್ಣಿನ ಪರಿಹಾರವನ್ನು ಮಾಡಿಕೊಳ್ಳಿ. ನಿಂಬೆಹಣ್ಣು ಅನ್ನುವಂಥದ್ದು ನಮಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾವು ಯಾವುದೇ ಒಂದು ದೃಷ್ಟಿ ದೋಷಗಳನ್ನು, ದೃಷ್ಟಿ ಏನಾಗಿದೆ, ಏನು ದೋಷಗಳಿರುತ್ತೆ ಅಂತ ಕೆಲವೊಬ್ಬರು ಅಂದ್ಕೊಳ್ತಾ ಇರ್ತಾರೆ. ನರದೃಷ್ಟಿಯಿಂದ ಏನೆಲ್ಲ ನಾವು ನಷ್ಟಪಡ್ತೀವಿ ಅನ್ನೋದು ಒಂದು ಐಡಿಯಾ ಕೂಡ ಸುಮಾರು ಜನಕ್ಕೆ ಇರೋದಿಲ್ಲ ಸ್ನೇಹಿತರೆ. ದುಡ್ಡು ಕಾಸಿನಿಂದ ಹಿಡಿದು, ನಿಮ್ಮ ಆರೋಗ್ಯದಿಂದ ಹಿಡಿದು, ನಿಮ್ಮ ವೃತ್ತಿ ಜೀವನದಿಂದ ಹಿಡಿದು, ಪರ್ಸ್ನಲ್ ಏನು ಲೈಫ್ ಇರುತ್ತೆ ನೋಡಿ, ಅಲ್ಲಿವರೆಗೂ ಕೂಡ ಕಣ್ಣು ಹಾಕಿರ್ತಾರೆ. ಅಂದರೆ ಅನ್ಯೋನ್ಯವಾಗಿ ಗಂಡ ಹೆಂಡತಿ ಮಕ್ಕಳು ಇದ್ದಾರೆ ಅಂತ ಹೇಳಿದ್ರೆ ಎಷ್ಟೋ ಜನ ಅಸೂಯೆ ಪಟ್ಕೊಳ್ಳುವಂಥವ್ರು ಇರ್ತಾರೆ. ಯಾಕಂದರೆ ನಮ್ಮ ಯಜಮಾನ್ರು ನಮ್ಮ ಜೊತೆ ಈ ಥರ ಇರೋದಿಲ್ಲ, ನಮ್ಮ ಹೆಂಡತಿ ನಮ್ಮ ಜೊತೆ ಈ ಥರ ಇರೋದಿಲ್ಲ, ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಮೇಲ್ನೋಟಕ್ಕೆ ಈ ಥರ ಎಲ್ಲನೂ ಚೆನ್ನಾಗಿದ್ದಾಗ ಅಂದ್ಕೊಂಡು ಬಿಡ್ತಾರೆ. ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಕಾಸು ಬರ್ತಾ ಇದೆ ಅಂತ ಹೇಳಿದ್ರೆ ಸ್ಟ್ರಕ್ ಆಗಿಬಿಡುತ್ತೆ. ವ್ಯವಹಾರ ಸರಿಯಾಗಿ ಆಗ್ತಾ ಇರೋದಿಲ್ಲ, ಚೆನ್ನಾಗಿ ಆಗ್ತಾ ಇರುವಂಥದ್ದು ನಿಂತೋಗ್ಬಿಡುತ್ತೆ. ಬರುವಂಥದ್ದು ದುಡ್ಡು ಇರುತ್ತೆ ನೋಡಿ, ಸ್ಟಾಪ್ ಆಗುತ್ತೆ. ಈ ಥರ ನೀವು ಅದು ಕೆಲಸ ಆಗಿರಬಹುದು, ವ್ಯವಹಾರ ಆಗಿರಬಹುದು, ಮನೆಯಲ್ಲಾಗಿರಬಹುದು, ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದನ್ನು ನಾವು ಪೂರ್ತಿಯಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ನಿಂಬೆಹಣ್ಣು ಸಾಕು ಸ್ನೇಹಿತರೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅಮಾವಾಸ್ಯೆ ದಿನಗಳಲ್ಲಿ ನಿಂಬೆಹಣ್ಣನ್ನು ನಮ್ಮ ಜೊತೆ ಇಟ್ಕೊಂಡು ನಾವು ಎಲ್ಲಾದರೂ ಪ್ರಯಾಣ ಹೋಗಿ ಬಂದರೂ ಕೂಡ ನಮಗೆ ಸರಾಗವಾಗಿ ನಾವು ಅಂದುಕೊಂಡಿರುವ ಕೆಲಸಗಳು ಚೆನ್ನಾಗಾಗುತ್ತೆ. ಒಂದು ಹಳದಿ ಕಲರಲ್ಲಿ ಇರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ. ನಿಂಬೆಹಣ್ಣಿಗೆ ನಾವು ಇದನ್ನು ಹೀಗೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ತುಂಬ ಶಕ್ತಿ ಇದೆ ಅನ್ನುವಂಥದ್ದು
ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ. ಇದಕ್ಕೆ ಬೇಕಾಗಿರುವಂಥದ್ದು 2 ಮೊಗ್ಗಿರುವಂಥ ಲವಂಗಗಳು ಕೂಡ ನಮಗೆ ಇದ್ರ ಜೊತೆ ಬೇಕಾಗುತ್ತೆ. ಇದು ಮಂಗಳವಾರ ಕೂಡಿ ಬಂದಿದೆ ಅಲ್ವಾ, ಇನ್ನೂ ಜಾಸ್ತಿ ಶಕ್ತಿ ಅನ್ನೋದು ಇರುತ್ತೆ ಸ್ನೇಹಿತರೆ. ನಮ್ಮ ಸಾಲಗಳು ತುಂಬ ಇದೆ, ಮನೆಯಲ್ಲಿ ನಾವು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು, ದೃಷ್ಟಿದೋಷಗಳಿದೆ ತೆಗಿಬೇಕು, ಗಾಡಿಗೆ, ಮನೆಗೆ, ಮನುಷ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ದಿನಗಳಲ್ಲಿ ತಗೊಳ್ಳೋದ್ರಿಂದ ಅಲಕ್ಷ್ಮಿ ಅನ್ನುವಂಥದ್ದು ನಮ್ಮ ಹತ್ರ ಸುಳಿಯೋದಿಲ್ಲ. ಅಲಕ್ಷ್ಮಿಗೆ ಈ ಹುಳಿ ಅನ್ನುವಂಥದ್ದು ಬಹಳ ಇಷ್ಟಪಡ್ತಾಳೆ, ಹುಳಿ ಖಾರ ಇದೆಲ್ಲವೂ. ಅದಕ್ಕೋಸ್ಕರ ಮನೆ ಬಾಗಿಲ ಹತ್ರ ಕೂಡ ಇದನ್ನು ಕಟ್ತೀವಿ, ಮನೆ ಬಾಗಿಲ ಹತ್ರ ಹೊಸ್ತಿಲ ಹತ್ರ ಕೂಡ ನಿಂಬೆಹಣ್ಣನ್ನು ಇಡ್ತೀವಿ, ಅಲ್ಲಿಂದ ಅಲ್ಲಿಗೆ ತಗೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಇದನ್ನೆಲ್ಲವೂ ಕೂಡ ಸೂಕ್ಷ್ಮವಾಗಿ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಮೊಗ್ಗಿರುವಂಥ 2 ಲವಂಗಗಳನ್ನು ನೀವು ತಗೊಂಡು ಚೆನ್ನಾಗಿರುವಂಥ ಒಂದು ನಿಂಬೆಹಣ್ಣನ್ನು ತಗೊಂಡು ನೀವು ಇದಕ್ಕೆ ಚುಚ್ಚಬೇಕು. ಈ ಸೈಡು ಆ ಸೈಡು ನೋಡಿ, ಈ ಥರ 2 ನಿಧಾನಕ್ಕೆ ಚುಚ್ಚಿಬಿಟ್ಟು ಮನೆಯೆಲ್ಲ ಓಡಾಡಿಸ್ಬೇಕು ಸ್ನೇಹಿತರೆ. ಪ್ರತಿ ಮೂಲೆಯಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿ, ಕಪ್ಪು ಬ್ಲ್ಯಾಕ್ ಎನರ್ಜಿ ಅಂತ ಏನು ಹೇಳ್ತೀವಿ, ನೆಗೆಟಿವ್ ಎನರ್ಜಿ, ಅದನ್ನು ಪೂರ್ತಿಯಾಗಿ ತೊಲಗಿಸುತ್ತೆ. ಅಂದರೆ ಇದು ಅಬ್ಸರ್ವ್ ಮಾಡಿಕೊಂಡು ತನ್ನಲ್ಲಿ ಇಟ್ಕೊಳ್ಳುತ್ತೆ. ಅದಕ್ಕೆ ತಪ್ಪದೆ ಇದನ್ನು ಅಮಾವಾಸ್ಯೆ ದಿನ ನೀವು ಯಾವ ಸಮಯಕ್ಕಾದರೂ ಮಾಡ್ಕೊಳ್ಬಹುದು. ಮಧ್ಯಾಹ್ನ ಒಂದು ಬಿಟ್ಟು ಬೆಳಗ್ಗೆ ಮಾಡ್ಕೊಳ್ಬಹುದು, ರಾತ್ರಿ ಮಾಡ್ಕೊಳ್ಬಹುದು. ವಿಶೇಷತೆ ಏನು ಅಂದರೆ ರಾತ್ರಿ ಮಾಡಿಕೊಂಡ್ರೆ ಜಾಸ್ತಿ ಶಕ್ತಿ ಅನ್ನೋದಿರುತ್ತೆ. ಯಾಕಂದರೆ ರಾತ್ರಿ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಸಮಾಧಾನವಾಗಿರುತ್ತೆ, ಹಾಗೂ ನರದೃಷ್ಟಿಗೆ ಬೇಗ ನಾವು ದೃಷ್ಟಿ ತೆಗೆಯೋದಕ್ಕೂ ಕೂಡ ಇದು ತುಂಬ ಸೂಕ್ತವಾಗಿರುತ್ತೆ ಅಂತ ಹೇಳಬಹುದು. ಮನೆಯೆಲ್ಲ ಈ ರೀತಿ ಇದನ್ನು ಕ್ಲೀನಾಗಿ ಓಡಾಡಿಸ್ಬಿಟ್ಟು ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಯಾರು ಈ ಕಷ್ಟಗಳನ್ನು ಸಾಕಷ್ಟು ಎದುರಿಸ್ತಾ ಇರ್ತಾರೆ, ಪಡ್ತಾ ಇರ್ತಾರೆ ನೋಡಿ, ಅವರನ್ನು ನೀವು ಕರ್ಕೊಂಡು ಬಂದು ಆಚೆ ಇದನ್ನು ದೃಷ್ಟಿ ತೆಗಿಬಹುದು. ಅವ್ರಿಗೋಸ್ಕರ ನಿಮ್ಮ ಯಜಮಾನರು, ಮಕ್ಕಳು ಯಾರೇ ಆಗಿರಬಹುದು, ಈ ಕಷ್ಟಕ್ಕೆ ಡೈರೆಕ್ಟಾಗಿ ಇವರೇ ಪಾಪ ಗುರಿಯಾಗಿದ್ದಾರೆ ಅಂತ ಹೇಳಿದ್ರೆ ನೀವಾಗಿದ್ರೂ ಕೂಡ ಮಾಡ್ಕೊಳ್ಬಹುದು. ಈ ಥರ ದೃಷ್ಟಿ ತೆಗೆದುಬಿಟ್ಟು ಯಾರಿಗೂ ಹೇಳ್ಬೇಡಿ, ತೋರಿಸೋದಕ್ಕೂ ಹೋಗಬೇಡಿ, ಸೀದಾ ತಗೊಂಡೋಗಿದ್ದೆ ಎಲ್ಲಾದರೂ ಸ್ವಲ್ಪ ದೂರದಲ್ಲೇ ಇದನ್ನು ಬಿಸಾಕ್ಬಿಟ್ಟು ಬರಬೇಕು ಸ್ನೇಹಿತರೆ. ಬಿಸಾಕ್ಬಿಟ್ಟು ಬಂದಾಗ ಡೈರೆಕ್ಟಾಗಿ ಮನೆ ಒಳಗಡೆ ಬರಬೇಡಿ, ಆಚೆ ನೀರಿಟ್ಕೊಂಡಿದ್ದೆ ಕೈ ಕಾಲು ಮುಖ ಕ್ಲೀನಾಗಿ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ನಿಮ್ಮ ಮನೆಯಲ್ಲಿರುವಂಥ ಕಷ್ಟ ನಷ್ಟಗಳನ್ನು ಹಾಗೂ ನೀವು ಆ ಒಂದು ನೆಗೆಟಿವ್ ಎನರ್ಜಿಯನ್ನು ಹೊತ್ಕೊಂಡೋಗಿ ಹೊರಗಡೆ ಬಿಸಾಕಿ ಬರ್ತಾ ಇರ್ತೀರ, ಅದು ಮತ್ತೆ ನಿಮ್ಮ ಹಿಂದೆ ಬಂದಿರುತ್ತೆ. ಅದಕ್ಕೋಸ್ಕರ ತೊಳ್ಕೊಂಡು ನಾವು ಬರೋದ್ರಿಂದ ಆ ನರದೃಷ್ಟಿ ಅದು ನಾಶ ಆಗುತ್ತೆ. ಮಾಡ್ಕೊಂಡು ನೋಡಿ.